ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ನಿವೇಶನಗಳನ್ನು ಅಂದರೆ ಬಡಾವಣೆಯನ್ನು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವ್ರ ಬಾಮೈದನ ಹೆಸರಿಗೆ ಕ್ರಯಪತ್ರವನ್ನು ನೋಂದಣಿ 2004ನೇ ಇಸ್ವಿಲಿ ನೋಂದಣಿ ಮಾಡಿಕೊಂಡು ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡು ಆನಂತರ 2010ನೇ ಇಸ್ವಿಲಿ ಅವ್ರ ಹೆಂಡತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನಪತ್ರವನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ನೋಂದಣಿ ಮಾಡಿಕೊಂಡು ಖಾತೆಯನ್ನು ಮಾಡಿಸ್ಕೊಂಡು ಆ ಭೂಮಿ ನಮ್ಮ ಕುಟುಂಬಕ್ಕೆ ಸೇರಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಅಕ್ರಮವಾಗಿ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 14 ನಿವೇಶನವನ್ನು ಅಕ್ರಮ ಪಡ್ಕೊಂಡಿದ್ದಾರೆ. ಅದರ ಬೆಲೆ ಸುಮಾರು ಕೋಟ್ಯಾಂತರ ರೂಪಾಯಿಗಳು ಆಗುತ್ತೆ. ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಮತ್ತಿತರಿಗೆ ದೂರವಾಣಿ ಕೊಟ್ಟಿದ್ದೆ. ಅವ್ರು ಯಾರು ಕ್ರಮ ತಗೊಳ್ಳೋದ್ರಿಂದ ಈ ದಿನ ಮಾನ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ಸಲ್ಲಿಸಿದ್ದೀನಿ. ಮಾನ್ಯ ನ್ಯಾಯಾಲಯ ದೂರು ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ ವಿವರವಾದ ವಾದ ಮಂಡನೆಗೆ ನಾಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾಳೆ ನಮ್ಮ ವಕೀಲರು ವಾದ ಮಂಡನೆ ನಂತರ ಮುಂದಿನ ಕ್ರಮವನ್ನು ನ್ಯಾಯಾಲಯ ಪಡ್ಕೊಳ್ಬೋದು. ಸರ್, ನೀವೇನಾದರೂ ಆ ಒಂದು ಜಾಗದಲ್ಲಿ ಇದ್ರಾ ಅಥವಾ ನೀವು ತಗೊಂಡಿದ್ರಾ? ಯಾವ ರೀತಿ? ಇಲ್ಲ ಮೇಡಮ್, ಆ ಜಾಗಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಆದರೆ ನನಗೆ ಬಂದ ಮಾಹಿತಿ ದಾಖಲಾತಿಗಳ ಪ್ರಕಾರ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ನಿಜವಾಗ ಸೇರಬೇಕಾದ ಫಲಾನುಭವಿಗಳಿಗೆ ಸೇರಬೇಕಾದಂಥ ನಿವೇಶನಗಳನ್ನು ಇವರು ಅಕ್ರಮ ಪಡ್ಕೊಂಡಿದ್ದಾರೆ ಅನ್ನೋದು ನನ್ನ ಆರೋಪ. ಇದಕ್ಕೆ ಪಡ್ಕೊಳ್ಳೋಕ್ಕೋಸ್ಕರ ಅವರ ಅಧಿಕಾರ ದುರ್ಬಳಕೆ ಪಡ್ಕೊಂಡಿದ್ದಾರೆ ಮತ್ತು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮತ್ತು ಸ್ವಜನ ಪಕ್ಷಪಾತ ತೋರಿಸಿದ್ದಾರೆ, ಭ್ರಷ್ಟಾಚಾರ ನಡೆಸಿದ್ದಾರೆ ಮತ್ತು ಬೆನಾಮಿ ಹೆಸರಲ್ಲಿ ಅಂದರೆ ಬಾಮೈದನ ಹೆಸರಲ್ಲಿ ಇವರು ಖರೀದಿ ಮಾಡಿದ್ದಾರೆ ಅನ್ನೋದು ನನ್ನ ಆರೋಪ. ಮೇಡಮ್, ಮೊದಲನೇ ಆರೋಪಿಯಾಗಿ ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ದೀನಿ. 2ನೇ ಆರೋಪಿಯಾಗಿ ಅವ್ರ ಹೆಂಡತಿ ಪಾರ್ವತಿ ಅವ್ರನ್ನ ಮಾಡಿದ್ವಿ. 3ನೇ ಆರೋಪಿಯಾಗಿ ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿದ್ವಿ. 4ನೇ ಆರೋಪಿ ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಏನು ಕ್ರಯಪತ್ರ ಮಾಡಿಕೊಡಿದ್ದಾರೆ ದೇವರಾಜ್ ಅಂತೇಳಿ ಅವ್ರನ್ನ ಮಾಡಿದ್ವಿ. ಆನಂತರ ಇತರ ಆರೋಪಿಗಳು ಅಂತ ಮಾಡಿದ್ವಿ. ಓಕೆ ಸರ್, ಇದು ನಿಮ್ಮ ಗಮನಕ್ಕೆ ಹೇಗೆ ಬರುತ್ತೆ ಅಂತ? ಮೇಡಮ್, ಕಳೆದ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಈ ಥರ ಸಿದ್ದರಾಮಯ್ಯನವರು ತಮ್ಮ ಹೆಂಡತಿ ಹೆಸರಲ್ಲಿ 14 ನಿವೇಶನ ಅಕ್ರಮ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಮತ್ತು ದಾಖಲಾತಿಗಳು ನನಗೆ ಸಿಗುತ್ತೆ. ಆ ದಾಖಲಾತಿನ ಪರಿಶೀಲಿಸಿ ಅದ್ರ ಜೊತೆ ಇನ್ನೂ ಒಂದಷ್ಟು ದಾಖಲಾತಿಗಳು ಸಂಗ್ರಹ ಮಾಡಿದಾಗ ಇವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಮೂಡಾಗಿ ಸೇರಿದ ಜಾಗವನ್ನೇ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಮಾಡಿಕೊಂಡು ಸುಳ್ಳು ಹೇಳಿ ಮೂಡಾದಿಂದ 14 ಕೋಟ್ಯಾಂತರ ರೂಪಾಯಿ ಬೆಲೆಗಳ 14 ನಿವೇಶನ ಪಡ್ಕೊಂಡು ಕಂಡುಬರ್ತದೆ. ಅದರ ಆಧಾರದ ಮೇಲೆ ನನಗೇನು ದಾಖಲಾತಿ ಲಭ್ಯ ಆಗ್ತಾ ಹೋಗುತ್ತೆ ಆ ಪ್ರಕಾರ ನಾನು ದೂರರ್ಜಿ ಕೊಡ್ತಾ ಹೋಗ್ತೀನಿ. ಈ ಕೊನೆ ಹಂತದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಸರ್, ಈಗ ಮೂಡ ಅಂದರೆ ಅದು ಏನು ಹಿಂದುಳಿದ ವರ್ಗಕ್ಕೆ ಅಂತ ಇಟ್ಟಿರೋ ಜಾಗನ ಯಾವ ರೀತಿ ಅದು? ಇಲ್ಲ ಮೇಡಮ್, ಆ ಜಮೀನು ಬಂದು ದಲಿತರಿಗೆ ಸಂಬಂಧಪಟ್ಟ ಜಮೀನು. ಮೂಡ ಅಂತ ಅಲ್ಲಲ್ಲ, ಮೂಡ ಅಲ್ಲ. ಏನವರು ಜಮೀನು ನಮ್ಮದು ಅಂತ ಹೇಳ್ತಾರೆ. ಆ ಜಮೀನು ಬಂದು ದಲಿತ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅದು ಮೈಲಾರಯ್ಯನವ್ರಿಗೆ 1968 ಇಸ್ವಿಲೆ ಮೈಲಾರಯ್ಯನವರಿಗೆ ಎಲ್ಲ ಹಕ್ಕುಗಳನ್ನು ಬಿಟ್ಟಿರ್ತಾರೆ. ಯಾರು ಇವ್ರಿಗೆ ದೇವರಾಜ್ ಅಂತ ಮಾರಾಟ ಮಾಡಿರೋ ಬಾಮೈದನಿಗೆ ಅವರು 68ನೇ ಇಸ್ವಿಲೆ ತಮ್ಮ ಎಲ್ಲ ಹಕ್ಕುಗಳನ್ನು ಅವರನ್ನ ಮೈಲಾರನಿಗೆ ಮಾರಾಟ ಮಾಡಿಬಿಡ್ತಾರೆ. ಆ ವಿಚಾರನ ಮುಚ್ಚಿಟ್ಟು 1993ನೇ ಇಸ್ವಿಲಿ ಇದು ಜವರ ಅವರಿಗೆ ಸಂಬಂಧಪಟ್ಟಿದ ಆಸ್ತಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಅಲ್ಲಿಂದ ಈ ಸುಳ್ಳು ಪ್ರಕ್ರಿಯೆಗಳು ನಡೆಯುತ್ತೆ. 92ನೇ ಇಸ್ವಿಲಿ ಮೂಡಾದವರು ಭೂ ಸ್ವಾಧೀನ ಪಡಿಸ್ಕೊಳ್ತಾ ಪ್ರಥಮ ಅಧಿಸೂಚನೆ ಹೊರಡ್ತಾರೆ. 97ನೇ ಇಸ್ವಿಲಿ ಅಂತಿಮ ಅಧಿಸೂಚನೆ ಹೊರಡಿಸ್ತಾರೆ. ಆ ನಂತರದಲ್ಲಿ ಅದು ನಿವೇಶನ ರಚನೆ ಮಾಡಿ ಮಾರಾಟ ಕೂಡ ಮಾಡಿರ್ತಾರೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು 98ನೇ ಇಸ್ವಿಲಿ ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಅವಾಗ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆ ಒಂದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭೂ ಸ್ವಾಧೀನ ಕೈ ಬಿಡಿಸೋಂಥ ಕೆಲಸವನ್ನು ಮಾಡಿದ್ದಾರೆ. ಅದಾಗಲೇ ಮುಂಚೆ ನಡೆದೋಗ್ಬಿಟ್ಟಿದೆ. ಹೌದು, ಎಲ್ಲ ನಡೆದಿದೆ. ಈಗ 2022ನೇ ಇಸ್ವಿಲಿ ಅವ್ರ ಹೆಂಡತಿ ಹೆಸರಿಗೆ ನಿವೇಶನಗಳು ಬಂದಿರೋದ್ರಿಂದ ಮತ್ತು ಈಗ ದಾಖಲೆಗಳು ಲಭ್ಯ ಆಗಿರೋದ್ರಿಂದ ಈಗ ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ.